ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಇವತ್ತಿನ ವಿಡಿಯೋದಲ್ಲಿ ಮಿನಿ ವೈರ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಾದರೂ ವೈರ್ ಬ್ಯಾಸ್ಕೆಟ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಮೊದಲಿಗೆ ನೀವು ಮಿನಿ ವೈರ್ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಅದು ನೀಟಾಗಿ ಬಂತು ಅಂದರೆ ನೀವು ದೊಡ್ಡ ದೊಡ್ಡ ಬ್ಯಾಗ್ನ ಕೂಡ ಹಾಕ್ಬೋದು. ಮೊದಲಿಗೆ ನಾವು ವೈರ್ ಬ್ಯಾಸ್ಕೆಟ್ ಹಾಕೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ವೈರ್ ಬೇಕಾಗುತ್ತೆ. ನಂತರ ಅಳತೆ ಮಾಡಲಿಕ್ಕೆ ಸ್ಕೇಲ್ ಬೇಕಾಗುತ್ತೆ. ವೈರ್ನ ಕಟ್ ಮಾಡ್ಕೊಳ್ಳಿಕ್ಕೆ ಕತ್ತರಿ ಬೇಕಾಗುತ್ತೆ ಫ್ರೆಂಡ್ಸ್. ನಾನು ವೈರ್ನ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ ಬಂದು ನಾವು ವೈರ್ನ ಮೆಷರ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ಮೆಷರ್ಮೆಂಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸ್ಕೇಲಲ್ಲಿ ಅದು 1 ಅಡಿ, 2 ಅಡಿ, 3 ಅಡಿ. ನೋಡಿ, 30 ಸೆಂಟಿಮೀಟರ್ ಏನು ಸ್ಕೇಲ್ ಇರುತ್ತೆ ಅದರಲ್ಲಿ ಫಸ್ಟ್ ಒಂದು ಲೈನ್ ತಗೊಂಡ್ರೆ 1 ಅಡಿ ಬರುತ್ತೆ ಫ್ರೆಂಡ್ಸ್. ಸೆಕೆಂಡ್ ಅದೇ ಹಿಂದೆಯಿಂದ ಹೋದಾಗ ಅದು 2 ಅಡಿ ಬರುತ್ತೆ, ಮತ್ತು 3 ಅಡಿ. ನಾನು 3 ಅಡಿಯಲ್ಲಿ ಮೆಷರ್ಮೆಂಟ್ನ ತಗೊಂಡು ವೈರ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದೇ ರೀತಿ 9 ವೈರ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಿನಿ ವೈರ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನು 9 ವೈರ್ನ ಕಟ್ ಮಾಡಿದ್ದೀನಿ. ನೋಡಿ, ಒಂದು, 2, 3, 4, 5, 6, 7, 8, 9 ವೈರ್ನ ನಾನು ಕಟ್ ಮಾಡಿ ಸಮಮಧ್ಯಕ್ಕೆ ಮಡಚಿ ಇಟ್ಕೊಂಡಿದ್ದೀನಿ. ನಂತರ ನಾನು ನಿಮಗೆ ನಾಟ್ ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಬೇರೆ ಬೇರೆ ಕಲರ್ಸ್ ವೈರ್ನ ತೊಗೊಂಡಿದ್ದೀನಿ, ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ನೋಡಿ, ಪಿಂಕ್ ಕಲರ್ನ ಎಡದ ಕೈಲಿ ಇಟ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಬಲದ ಕೈಲಿ ಇಟ್ಕೊಂಡಿದ್ದೀನಿ. ನೋಡಿ, ಗ್ರೀನ್ ಕಲರ್ನ ಪಿಂಕ್ ಕಲರ್ ವೈರ್ ಮೇಲ್ಭಾಗಕ್ಕೆ ಹಾಕಿ, ಪಿಂಕ್ ವೈರ್ನ ಉಲ್ಟಾ ವೈರ್ ಏನಿದೆ ಅದನ್ನು ಮೇಲ್ಭಾಗಕ್ಕೆ ತೆಗೆದು, ಗ್ರೀನ್ ಕಲರ್ನ ಉಲ್ಟಾ ವೈರ್ ಏನಿದೆ ಅದನ್ನು ಲೂಪಲ್ಲಿ ಹಾಕಿ ನಾವು ವೈರ್ನ ಟೈಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. 4 ಕಡೆ ನಾವು ವೈರ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾಟ್ ಹಾಕೋದು ತುಂಬಾ ಸಿಂಪಲ್ ಇದೆ ಫ್ರೆಂಡ್ಸ್. ನೀವು ಒಂದು 2-3 ಸಲ ಟ್ರೈ ಮಾಡಿ. ಒಂದು ಸಲಕ್ಕೆ ಇದು ಹಾಕಿ ಬರ್ತಾ ಇಲ್ಲ ಅನ್ನೋದಾದರೆ ಒಂದು 2-3 ಸಲ ಹಾಕಿ ಟ್ರೈ ಮಾಡಿ ಫ್ರೆಂಡ್ಸ್, ಬಂದುಬಿಡುತ್ತೆ ನಾಟ್ ಹಾಕೋದು. ಪಿಂಕ್ ಕಲರ್ ವೈರ್ನ ಉಲ್ಟಾ ವೈರ್ನ ಮೇಲ್ಭಾಗಕ್ಕೆ ತೆಗೆದು ಗ್ರೀನ್ ಕಲರ್ ವೈರ್ನ ಉಲ್ಟಾ ಭಾಗವನ್ನು ಲೂಪಲ್ಲಿ ಹಾಕಿ ಹೇಳಿದ್ರೆ ನಾಟ್ ನಮಗೆ ರೆಡಿ ಆಗುತ್ತೆ. ನೋಡಿ, ನಾವು ಮೊದಲೇ ಕಟ್ ಮಾಡಿರ್ತಕ್ಕಂತಹ 3 ಸೆಂಟಿಮೀಟರ್ 3 ಅಡಿ ಏನು ವೈರ್ ತೊಗೊಂಡಿದ್ದೀವಿ ಅದನ್ನು ಸಮಮಧ್ಯ ಭಾಗಕ್ಕೆ ಮಡಚಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, 9 ವೈರ್ಸ್ನ ಸಮಮಧ್ಯಕ್ಕೆ ಮಡಚಿ ಇಟ್ಕೋಬೇಕಾಗತ್ತೆ. ನೀವು ಮುಂದೆ ಯಾವುದೇ ವೈರ್ ಬ್ಯಾಸ್ಕೆಟ್ ಹಾಕಬೇಕು ಅಂದ್ರೂ ಕೂಡ ಮೆಜರ್ಮೆಂಟ್ ವೈರ್ ಏನು ತಗೊಂಡಿರ್ತೀರ ಆ ವೈರ್ಸ್ಗಳನ್ನ ಸಮಮಧ್ಯಕ್ಕೆ ಮಡಚಿ ಇಟ್ಕೋಬೇಕಾಗತ್ತೆ. ನಂತರ ನಾವೇನು ಮಡಚಿ ಇಟ್ಕೊಂಡಿದ್ದೀವಿ ಈ ವೈರ್ಸ್ನ ನಾವು ರನ್ನಿಂಗ್ ವೈರ್ಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ಸೇಮ್ ಕಲರ್ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಗ್ರೀನ್ ಕಲರ್ನ ನಾನು ರನ್ನಿಂಗ್ ವೈರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಂಡಲಲ್ಲಿ ಇರ್ತಕ್ಕಂಥ ವೈರು ರನ್ನಿಂಗ್ ವೈರ್ ಆಗಿರುತ್ತೆ. ನಾವೇನೀಗ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಅದು ಕಟ್ ಮಾಡಿರೋ ವೈರ್ಸ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾನೇನು ಗ್ರೀನ್ ಕಲರಲ್ಲಿ ಬಂಡಲ್ ವೈರ್ನ ತೊಗೊಂಡಿದ್ದೀನಿ ಅದು ರನ್ನಿಂಗ್ ವೈರ್ ಆಗಿರುತ್ತೆ. ಈಗ ನಾವು ತೊಗೊಂಡಿರ್ತಕ್ಕಂತಹ ಗ್ರೀನ್ ಕಲರ್ ರನ್ನಿಂಗ್ ವೈರ್ಗೆ ಕಟ್ ಮಾಡಿರ್ತಕ್ಕಂತಹ ಪಿಂಕ್ ಕಲರ್ ವೈರ್ಸ್ನ ಜಾಯಿಂಟ್ ಮಾಡ್ತಾ ಹೋಗಬೇಕಾಗತ್ತೆ, ನಾಟ್ ಹಾಕ್ತಾ ಹೋಗಬೇಕಾಗತ್ತೆ. ಯಾವ ರೀತಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ರನ್ನಿಂಗ್ ವೈರ್ನ ಪಿಂಕ್ ಕಲರ್ ಏನು ನಾವು ಸಮಮಧ್ಯ ಭಾಗಕ್ಕೆ ಮಡಚಿಟ್ಕೊಂಡಿದ್ದೀವಿ ಅಲ್ಲಿ ತನಕ ನಾವು ಅದನ್ನು ಮೆಷರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಮೆಷರ್ಮೆಂಟ್ ತೊಗೊಂಡು ಮಡಚಬೇಕಾಗತ್ತೆ. ನೋಡಿ, ನಾವು ಮಡಚಿರ್ತಕ್ಕಂಥ ಮೇಲ್ಭಾಗ ಏನಿದೆ ಅದು ಪಿಂಕ್ ಕಲರ್ ಏನು ಮಡಚಿಟ್ಕೊಂಡಿದ್ದೀವಿ ಅಲ್ಲಿ ತನಕ ಸಮ ಬರಬೇಕು. ನೋಡಿ, ಸಮನಾಗಿದೆ ಆ ವೈರ್ ಮೆಷರ್ಮೆಂಟು. ನೋಡಿ, ಈ ಥರ. ನೋಡಿ, ಇದು ರನ್ನಿಂಗ್ ವೈರ್ ಆಗಿರುತ್ತೆ, ಇದು ಬಂಡಲಲ್ಲಿ ಇರ್ತಕ್ಕಂಥ ವೈರ್ ಆಗಿರುತ್ತೆ ಫ್ರೆಂಡ್ಸ್. ನಾವಿಲ್ಲಿ ನೋಡಿ ಮಡಚಿಟ್ಕೊಂಡಿರೋದು ಮೇಲ್ಭಾಗ ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರಬೇಕಾಗತ್ತೆ. ನೋಡಿ, ಈಗ ನಾವು ನಾಟ್ ಹಾಕೋದನ್ನು ನೋಡೋಣ. ನೋಡಿ, ನಾವು ಮಡಚಿಟ್ಕೊಂಡಿರ್ತಕ್ಕಂತಹ ಗ್ರೀನ್ ಕಲರ್ ವೈರ್ನ ಮೇಲ್ಭಾಗ ಎಡದ ಕೈಯಲ್ಲಿ ಇರಬೇಕಾಗತ್ತೆ. ಬಂಡಲ್ ವೈರ್ ಏನಿದೆ ಅದು ನಮ್ಮ ಬಲ ಭಾಗದಲ್ಲಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಅದು ಎಡ ಭಾಗದಲ್ಲಿ ಇರಬೇಕಾಗುತ್ತೆ. ರನ್ನಿಂಗ್ ವೈರ್ ಬಂಡಲಲ್ಲಿ ಇರ್ತಕ್ಕಂಥ ವೈರು ಬಲಭಾಗದಲ್ಲಿ ಇರಬೇಕಾಗತ್ತೆ. ನೋಡಿ, ಇವಾಗ ನಾವು ರನ್ನಿಂಗ್ ವೈರ್ಗೆ ಪಿಂಕ್ ಕಲರ್ ವೈರ್ನ
ನಾಟ್ ಹಾಕೊತ ಜಾಯಿಂಟ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಪಿಂಕ್ ಕಲರ್ ವೈರ್ನ ಹಾಕಿ ಉಲ್ಟಾ ವೈರ್ನ ಮೇಲ್ಭಾಗಕ್ಕೆ ತೆಗೆದು ಪಿಂಕ್ ಕಲರ್ ಉಲ್ಟಾ ವೈರನ್ನು ಲೂಪಲ್ಲಿ ಹಾಕಿ 4 ಬದಿಯಲ್ಲಿ 4 ಕಡೆಯಿಂದ ಟೈಟ್ ಮಾಡ್ಕೋಬೇಕಾಗತ್ತೆ ವೈರ್ನ. ನೋಡಿ, 4 ಕಡೆಯಿಂದ ವೈರ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ, ನಾಟ್ ರೆಡಿ ಆಯಿತು ನೋಡ್ತೀರಾ. ನಂತರ ವೈರ್ ಸಮನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಉದ್ದ ಮತ್ತು ತುಂಡ ಇದೆ. ಉದ್ದ ಇರೋ ವೈರ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಸಮನಾಗಿ ಇರಿಸ್ಕೋಬೇಕಾಗತ್ತೆ ವೈರ್ಸ್ನ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ವೈರ್ನ ಸಮ ಇರಿಸ್ಕೋಬೇಕಾಗತ್ತೆ. ನೋಡಿ, ನಾವೇನು ಮಡಚಿಟ್ಕೊಂಡಿದ್ವಿ ರನ್ನಿಂಗ್ ವೈರು, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಪಿಂಕ್ ಕಲರ್ಗೆ ಸಮ ಇದೆಯಾ ಅಂತ. ಸಮ ಇದ್ದರೆ ಓಕೆ, ಸಮ ಇರಲಿಲ್ಲ ಅಂತಂದರೆ ಇದನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈಗ ಎಲ್ಲವೂ ಕೂಡ ವೈರ್ಸು ಸಮ ಇದೆ. ಫ್ರೆಂಡ್ಸ್, ಈಗ ರನ್ನಿಂಗ್ ವೈರ್ ನೋಡಿ, ಅದು ಬಂಡಲಲ್ಲಿರ್ತಕ್ಕಂಥ ವೈರ್ ಆಗಿರುತ್ತೆ. ಈಗ ಈ ಬಂಡಲಲ್ಲಿರೋ ಗ್ರೀನ್ ಕಲರ್ ರನ್ನಿಂಗ್ ವೈರ್ಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ 9 ಪಿಂಕ್ ಕಲರ್ ವೈರ್ಸು, ಅದನ್ನು ನಾಟ್ ಹಾಕೋತಾ ಜಾಯಿಂಟ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ನೋಡಿ, ಮೊದಲನೇದು ನಾನು ನಾಟಾಗಿ ತಿಳಿಸ್ಕೊಟ್ಟಿದ್ದೀನಿ, ಇದು 2ನೇ ನಾಟು. ಅದೇ ರನ್ನಿಂಗ್ ವೈರ್ನ ಮಡಚಿ ನೋಡಿ, ಪಿಂಕ್ ಕಲರ್ ಕಟ್ ಮಾಡಿರೋ ವೈರ್ನ ಹಾಕಿ ಏನು ರನ್ನಿಂಗ್ ವೈರ್ ಇದೆ ಅದನ್ನು ಮೇಲ್ಭಾಗಕ್ಕೆ ತಂದು ಪಿಂಕ್ ಕಲರ್ ಉಲ್ಟಾ ವೈರ್ನ ಲೂಪಲ್ಲಿ ಹಾಕಿ ನಾಟ್ ಹಾಕೋಬೇಕಾಗತ್ತೆ. 4 ಕಡೆಯಿಂದ ಟೈಟಾಗಿ ವೈರ್ನ ಎಳ್ಕೋಬೇಕಾಗತ್ತೆ. ನೋಡಿ, ಈ ಥರ. ನಂತರ ವೈರ್ಸು ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಮ ಇರಲಿಲ್ಲ ಅಂದರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಸಮನಾಗಿ ಇರಿಸ್ಕೊಳ್ಳಿ. ಫ್ರೆಂಡ್ಸ್, 2 ನಾಟ್ ಕಂಪ್ಲೀಟ್ ಆಗಿದೆ. ಅದು ರನ್ನಿಂಗ್ ವೈರ್ ಬಂಡಲಲ್ಲಿರೋ ವೈರ್ ಆಗಿರುತ್ತೆ. ಇದೇ ವೈರಿಗೆ ಮತ್ತೆ 3ನೇ ನಾಟನ್ನು ಕೂಡ ನಾವು ಹಾಕೋಬೇಕಾಗತ್ತೆ. ನೋಡಿ, ಮತ್ತೆ ರನ್ನಿಂಗ್ ವೈರ್ನ ಮಡಚಿ ಕಟ್ ಮಾಡಿರೋ ಪಿಂಕ್ ಕಲರ್ ವೈರ್ನ ಮೇಲ್ಭಾಗದಿಂದ ಹಾಕಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ತಂದು ಪಿಂಕ್ ಕಲರ್ ಉಲ್ಟಾ ವೈರನ್ನು ಲೂಪಲ್ಲಿ ಹಾಕಿ 4 ಕಡೆಯಿಂದ ವೈರ್ಸ್ನ ಟೈಟ್ ಮಾಡ್ಕೊಳ್ಳಿ. ಈ ಥರ. ನಂತರ ವೈರ್ಸ್ನ ಸಮನಾಗಿ ಇರಿಸ್ಕೊಳ್ಳಿ. ನೋಡಿ, 3 ನಾಟ್ ಕಂಪ್ಲೀಟ್ ಆಗಿದೆ. 4ನೇ ನಾಟು. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್. ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನಾಟ್ ಹಾಕ್ತಾ ಹಾಕ್ತಾ ಅದು ನಿಮಗೆ ಬಂದುಬಿಡುತ್ತೆ, ಈಸಿ ಆಗಿಬಿಡುತ್ತೆ. ನೋಡಿ, ರನ್ನಿಂಗ್ ವೈರ್ನ ಮಡಚಿ ರನ್ನಿಂಗ್ ವೈರ್ ಉಲ್ಟಾ ವೈರ್ನ ಮೇಲಕ್ಕೆ ತಂದು ಪಿಂಕ್ ಕಲರ್ ಉಲ್ಟಾ ವೈರನ್ನು ಲೂಪಲ್ಲಿ ಹಾಕಿ ನಾವು ನಾಟ್ನ ಹಾಕೋಬೇಕಾಗತ್ತೆ. ನಂತರ ವೈರ್ಸು ಸಮನಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿ ಸಮನಾಗಿ ಮಾಡ್ಕೋಬೇಕಾಗತ್ತೆ.
ಫ್ರೆಂಡ್ಸ್, ಈ ರೀತಿ ಸಮನಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಯಾಕ್ ಫಿನಿಶಿಂಗ್ ಆದಮೇಲೆ ವೈರ್ ಸಾಲ್ಟೇಜ್ ಆಗೋದಿಲ್ಲ, ಉದ್ದ ತುಂಡ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ನೀವು ಕಟ್ ಮಾಡಿರೋ ವೈರ್ಸ್ ಎಲ್ಲವನ್ನು ಕೂಡ ನಾಟ್ ಹಾಕಿ ಸಮನಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, 5ನೇ ನಾಟು. ನಾನು ಕೈನ ಯಾವ ರೀತಿ ತಗೊಳ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಯಾವ ರೀತಿ ಎಳಿತಾ ಇದ್ದೀನಿ, ಯಾವುದನ್ನು ಲೂಪಲ್ಲಿ ಹಾಕ್ತಾ ಇದ್ದೀನಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಚೆಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನೀವು ನಾಟ್ ಹಾಕೋದನ್ನು ಕಲಿಬೋದು ಫ್ರೆಂಡ್ಸ್. ಆರನೇ ನಾಟ್ ಹಾಕೊಳ್ಳೋಣ. ನೋಡಿ, ನನ್ನ ಕೈನ ಗಮನಿಸಿ. ಓಕೆ, ನನ್ನ ಕೈನ ಗಮನಿಸಿ ಯಾವ ರೀತಿ ಹೋಗ್ತಿದೆ, ಯಾವ ವೈರ್ ಬರ್ತಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಆರು ನಾಟ್ಗಳು ಕಂಪ್ಲೀಟ್ ಆಗಿದೆ. 7ನೇ ನಾಟ್ ಹಾಕ್ತಾ ಇದ್ದೀನಿ. ವೈರ್ಸು ಸಮನಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಮೊದಲನೇ ಲೈನಲ್ಲಿ ಮಾತ್ರ ಈ ರೀತಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್, ವೈರ್ ಸಮನಾಗಿದೆಯಾ ಇಲ್ವಾ ಅಂತ. ನಾವು ನೆಕ್ಸ್ಟ್ ಲೈನಿಂದ ಹಾಕಬೇಕಾದ್ರೆ ಚೆಕ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ನೀವು ಯಾವುದೇ ಬ್ಯಾಗ್ ಹಾಕ್ಬೇಕಂದ್ರೂ ಕೂಡ ಮೊದಲು ನಾವೇನು ಬೇಸ್ ರೆಡಿ ಮಾಡ್ಕೋಬೇಕಾದ್ರೆ ಮೊದಲ ಲೈನ್ ನಾವೇನು ಜಾಯಿಂಟ್ ಮಾಡ್ತಾಯಿದ್ದೀವಿ ಎಲ್ಲ ವೈರ್ಸು ಕೂಡ ಸಮನಾಗಿ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತು ಸಮನಾಗಿ ಇರಿಸ್ಕೋಬೇಕಾಗತ್ತೆ. ಎಂಟನೇ ನಾಟ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಗ್ರೀನ್ ಕಲರ್ ಮೇಲ್ಭಾಗಕ್ಕೆ ಬಂದು ನೋಡಿ ಫ್ರೆಂಡ್ಸ್, ಈಗ ನಾನು 9 ಲೈನನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವೇನು ಮೊದಲೇ ರನ್ನಿಂಗ್ ವೈರನ್ನು ಮೆಷರ್ಮೆಂಟ್ ಮಾಡಿ ಬಿಟ್ಟಿದ್ದೋ ಈ ರೀತಿ ಮಡಚಿ ಅದೇ ಮೆಷರ್ಮೆಂಟ್ಗೆ ಈ ರನ್ನಿಂಗ್ ವೈರನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮೊದಲೇ ನಾವೇನು ಗ್ರೀನ್ ಕಲರ್ ಮೆಷರ್ಮೆಂಟ್ ವೈರ್ ಪಿಂಕ್ ಕಲರ್ ಮಾಡಿದ್ವಿ, 9 ಲೈನ್ಸ್ ಕಂಪ್ಲೀಟ್ ಆದಮೇಲೆ ಗ್ರೀನ್ ಕಲರ್ ವೈರನ್ನು ಈ ರೀತಿ ಮೆಷರ್ಮೆಂಟಲ್ಲಿ ತೊಗೋಬೇಕಾಗತ್ತೆ. ಎಲ್ಲ ವೈರನ್ನು ಮುಚ್ಚಿ ಒಂದೇ ಸಮನೆ ಇರೋ ಥರ ನೋಡ್ಕೋಬೇಕಾಗತ್ತೆ. ಈಗ ನಮಗೆ 1 ಲೈನ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದೇ ರೀತಿ ನಾವು ಲೈನ್ಸ್ಗಳನ್ನ ಹಾಕೋತಾ ಹೋಗಬೇಕಾಗತ್ತೆ. ನೋಡಿ, ರನ್ನಿಂಗ್ ವೈರ್ ಗ್ರೀನ್ ಕಲರ್ ರನ್ನಿಂಗ್ ವೈರ್ ಏನಿದೆ ಅದರಿಂದ ನಾವೇನು ಕಟ್ ಮಾಡಿದ್ದೀವಲ್ಲ ನೋಡಿ, ಈ ಥರ ಇಷ್ಟಕ್ಕೆ ಮೆಷರ್ಮೆಂಟ್ ತೊಗೊಂಡು ನಾವು 2ನೇ ಲೈನನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, ಪಕ್ಕಕ್ಕೆ ಹಾಕಿ ನಾಟನ್ನು ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮೊದಲನೇ ಲೈನ್ ಸ್ವಲ್ಪ ಲೂಸ್ ಇರುತ್ತೆ ಫ್ರೆಂಡ್ಸ್, ನೀವು ಆವಾಗವಾಗ ಹೇಳ್ಕೊಂಡು ಟೈಟ್ ಮಾಡ್ಕೋಬೇಕಾಗತ್ತೆ. ಲೈನ್ ಹಾಕ್ತಾ ಅದು ಟೈಟ್ ಆಗುತ್ತೆ. ಮೊದಲನೇ ಲೈನ್ ಆಗಿರೋದ್ರಿಂದ ಅದು ಸ್ವಲ್ಪ ಲೂಸಲ್ಲಿರುತ್ತೆ. ನೀವು ಹಾಕೋಬೇಕಾದ್ರೆ ಟೈಟ್ ಮಾಡಿ ಹಾಕೋಬೇಕಾಗತ್ತೆ ನಾಟ್ಸ್ನ. ನೋಡಿ, ಪಿಂಕ್ ವೈರನ್ನು ರನ್ನಿಂಗ್ ವೈರನ್ನು ಹಿಂಭಾಗದಿಂದ ತೆಗೆದು ರನ್ನಿಂಗ್ ವೈರ್ನ ಉಲ್ಟಾ ವೈರನ್ನ ಮೇಲ್ಭಾಗಕ್ಕೆ ತಂದು ಪಿಂಕ್ ಕಲರ್ ಏನಿದೆ ವೈರು ಕಟ್ ಮಾಡಿರೋದು ಅದನ್ನು ಲೂಪಲ್ಲಿ ಹಾಕಿ 4 ಕಡೆಯಿಂದ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾಟ್ನ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ನೋಡಿ, ನೀವು ಅಬ್ಸರ್ವ್ ಮಾಡಿ. ಓಕೆನಾ, ಯಾವ ಥರ ಪಿಂಕ್ ಹಿಂದೆಯಿಂದ ಬರ್ತಾಯಿದೆ ಲೈನ್ ವೈರು ಮತ್ತು ಲೂಪಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಹಾಕಬೇಕಾದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅಬ್ಸರ್ವ್ ಮಾಡೋದ್ರಿಂದ ಇದೇ ರೀತಿ ನಾವು 9 ನಾಟ್ಸ್ನ ಹಾಕಿ ಈ ಲೈನನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ.
ನೋಡಿ ಫ್ರೆಂಡ್ಸ್, ಈಗ 9 ನಾಟ್ಸ್ನ ಹಾಕಿ ಎರಡನೇ ಲೈನ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ರನ್ನಿಂಗ್ ವೈರನ್ನು ನೋಡಿ, ಗ್ರೀನ್ ಕಲರ್ ವೈರ್ ಇದೆಯಲ್ಲ ಅಷ್ಟೊತ್ತಿಗೆ ನಾವು ಮೆಜರ್ಮೆಂಟ್ ತಗೊಂಡು ಸಮನಾಗಿ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ 2 ಲೈನ್ ಕಂಪ್ಲೀಟ್ ಆಗಿದೆ ನಮ್ಮದು ಬೇಸು. ಮತ್ತೊಂದು ಲೈನನ್ನು ಇದೇ ರೀತಿ ಮೆಜರ್ಮೆಂಟ್ ತಗೊಂಡು ಅದನ್ನು ಮಡಚಿ, ರನ್ನಿಂಗ್ ವೈರ್ ಏನು ಮೆಜರ್ಮೆಂಟ್ ತಗೊಂಡಿದ್ದೀವಿ ತಗೊಂಡು ರನ್ನಿಂಗ್ ವೈರ್ನ ಮಡಚಿ ಮತ್ತೆ ನಾಟ್ನ ಹಾಕೋಬೇಕಾಗುತ್ತೆ. 3ನೇ ಲೈನ್ನ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿ ನಾವು ಮೊದಲು ಯಾವ ಥರ ನಾಟ್ಸ್ನ ಹಾಕ್ತಾಯಿದ್ದೀವಿ ಅದೇ ರೀತಿ ನಾವು ರನ್ನಿಂಗ್ ವೈರಿಗೆ ಪಿಂಕ್ ಕಲರ್ ವೈರ್ನ ತೋರಿಸ್ತಾ ನಾಟ್ನ ಹಾಕೋತಾ ಹೋಗಬೇಕಾಗುತ್ತೆ. ಅಲ್ಲಲ್ಲೇ ನಾವು ಟೈಟ್ ಕೂಡ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಬೇಸ್ನ ನಾವು ಅಲ್ಲಲ್ಲೇ ಟೈಟ್ ಮಾಡ್ಕೊಳ್ಳೋದ್ರಿಂದ ಬ್ಯಾಗ್ ತುಂಬಾ ಚೆನ್ನಾಗಿ ಬಿಗಿಯಾಗಿ ಬರುತ್ತೆ. ಅಲ್ಲಲ್ಲೇ ನಾವು ನಾಟ್ಸ್ನ ಟೈಟ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ನೋಡಿ, ಈಗ ನಾನು 3 ಲೈನ್ಸ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಇದಕ್ಕೆ ಮೊದಲನೇ ಲೈನ್ ನಾವೇನು ಮೊದಲನೇ ಲೈನ್ ಹಾಕಿದ್ದೀವಿ ಅದನ್ನು ನಾಟ್ ಹಾಕೊಳ್ಳಿ. ಈ ರೀತಿ ಏನಕ್ಕೋಸ್ಕರ ಅಂದರೆ ನಮಗೆ ಗೊತ್ತಾಗ್ಲಿಕ್ಕೋಸ್ಕರ, ನಾವು ಯಾವುದನ್ನು ಫಸ್ಟ್ ಹಾಕಿದ್ದೀವಿ ಲೈನ್ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಆ ರೀತಿ ನಾಟ್ ಹಾಕೋಬೇಕಾಗುತ್ತೆ. ಈಗ ನಾವು ನೋಡಿ, ಈ ನಾಟಿಂದ ಈ ಕಡೆ 2 ಲೈನ್ನ ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್. ಈಗ ನಾವು ಈ ಕಡೆ 2 ಲೈನ್ನ ಹಾಕಬೇಕಾಗತ್ತೆ. ಸೊ ನಾವು ಉಲ್ಟಾ ಮಾಡೋಣ. ಇದನ್ನು ಉಲ್ಟಾ ಮಾಡಿ ನೋಡಿ, ಇದು ನಾವು ಹಾಕಿರ್ತಕ್ಕಂಥ ಮೊದಲನೇ ಲೈನ್ ಆಗಿರುತ್ತೆ. ಸೊ ಇವಾಗ ನಾವು ಈ ಕಡೆಯಿಂದ 2 ಲೈನ್ನ ಹಾಕೋತಾ ಹೋಗಬೇಕಾಗತ್ತೆ. ನಾನಿಲ್ಲಿ ಬೇಸ್ 5 ಲೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿ, ರನ್ನಿಂಗ್ ವೈರ್ನ ಗ್ರೀನ್ ಕಲರ್ ವೈರಿಗೆ ಅಳತೆ ಮಾಡಿ ಸಮನಾಗಿ ಮಡಚಿರ್ತಕ್ಕಂಥ ವೈರ್ಗೆ ಪಿಂಕ್ ಕಲರ್ ವೈರಿಂದ ನಾಟನ್ನು ಹಾಕೋಬೇಕಾಗತ್ತೆ. ನಾವಿವಾಗ ಏನು 2 ಲೈನ್ನ ನಾಟ್ ಹಾಕಿದ್ದೀವಿ ಅದೇ ರೀತಿ ಈ ಕಡೆ ಭಾಗದಲ್ಲೂ ಕೂಡ 2 ಲೈನ್ಸ್ ನಾವು ನಾಟ್ ಹಾಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬೇಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ವೈರ್ ಬ್ಯಾಗ್ನ ತಳ ಅಂತ ಏನು ಹೇಳ್ತೀವಿ, ತಳಭಾಗನ ನಾನು ಹಣಿಯೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ಮೊದಲು 5 ಲೈನ್ ಅಂತ ತಿಳಿಸಿದ್ದೆ. ನಾನು ಬೇಸ್ ಸ್ವಲ್ಪ ದೊಡ್ಡದಾಗಿರಲಿ ಅನ್ನೋದಕ್ಕೋಸ್ಕರ 7 ಲೈನ್ ಬೇಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ಬೇಸ್ ಕಂಪ್ಲೀಟ್ ಆಗಿದೆ ವೈರ್ ಬ್ಯಾಗ್ದು. ಈಗ ನಾವು ಹೈಟ್ನ ನಾವು ಜಾಸ್ತಿ ಮಾಡ್ಕೋತಾ ಹೋಗಬೇಕಾಗತ್ತೆ. ಹೈಟ್ನ ನಾವು ಮಾಡ್ಕೋತಾ ಹೋಗಬೇಕಾಗತ್ತೆ. ವೈರ್ ಬ್ಯಾಗ್ದು ಹೈಟ್ನ ಹೆಣಿಬೇಕಾಗತ್ತೆ. ನೋಡಿ, ಬೇಸ್ ರೆಡಿಯಾಗಿದೆ. ಇವಾಗ ನಾವು ವೈರ್ ಬ್ಯಾಗ್ದು ಹೈಟ್ನ ನಾಟ್ ಹಾಕೋತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ಇನ್ಮೇಲೆ ನಮಗೆ ಪೂರ್ತಿ ಬಂಡಲ್ ರನ್ನಿಂಗ್ ವೈರ್ನ ಅವಶ್ಯಕತೆ ಬರುತ್ತೆ ಫ್ರೆಂಡ್ಸ್. ಪೂರ್ತಿ ನಾವು ಇನ್ನೇನೇ ನಾಟ್ನ ಹಾಕಿದ್ರೂ ಕೂಡ ಅದು ಪೂರ್ತಿ ರನ್ನಿಂಗ್ ವೈರಿಂದನೇ ನಾಟ್ ಹಾಕೋದಾಗಿರುತ್ತೆ. ನೋಡಿ, ಇವಾಗ ನಾವು ಒಂದು ನಾಟನ್ನು ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಹೈಟ್ನ ನಾಟ್ ಹಾಕೋದಕ್ಕೆ. ನೋಡಿ, ಒಂದು ನಾಟನ್ನು ಬಿಟ್ಟು ಮುಂದಿನ ನಾಟಿನಿಂದ ರನ್ನಿಂಗ್ ವೈರ್ನ ಸ್ವಲ್ಪ ಭಾಗ ಮಡಚಿ ನಾಟ್ನ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ನಾಟ್ ಹಾಕೋಬೇಕಾಗತ್ತೆ. ಮೂಲೆ ತಿರ್ಗಿಸ್ಕೊಳ್ಳೋ ಅಂಥ ಒಂದು ಸ್ಟೆಪ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಮೂಲೆ ತಿರ್ಗಿಸ್ಕೋಬೇಕಾಗಿರುತ್ತೆ 4 ಕಡೆ. ಆವಾಗಲೇ ಹೈಟ್ನ ಎತ್ತೋದಕ್ಕೆ, ವೈರ್ ಬ್ಯಾಗ್ದು ಹೈಟ್ ಎತ್ತೋದಕ್ಕೆ ಸಾಧ್ಯ ಆಗೋದು. ಮೂಲೆ ತಿರ್ಗಿಸ್ಲಿಲ್ಲ ಅಂತ ಅಂದರೆ ವೈರ್ ಬ್ಯಾಗ್ದು ಹೈಟ್ ಬರೋದಿಲ್ಲ ಫ್ರೆಂಡ್ಸ್. ನಾವು ಬೇಸ್ ಏನಾಗ್ತಾ ಇರ್ತೀವಿ ಅದೇ ರೀತಿ ಆಗಿಬಿಡುತ್ತೆ. ಮೂಲೆ ತಿರ್ಗಿಸ್ಕೊಳ್ಳೋದು ಈ ಸ್ಟೆಪ್ಪಲ್ಲಿ ಇರೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೋಡಿ, ರನ್ನಿಂಗ್ ವೈರಿಂದ ನಾವು ನಾಟ್ನ ಹಾಕೋತಾ ಬರಬೇಕಾಗುತ್ತೆ.
ನೋಡಿ ಫ್ರೆಂಡ್ಸ್, ಈಗ ನಾವು ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ, ಕೊನೆ ಭಾಗಕ್ಕೆ ಬಂದಿದ್ದೀವಿ. ನೋಡಿ, ಒಂದು ನಾಟ್ ಬಿಟ್ಟು ಹಾಕಿದ್ದೀವಲ್ಲ, ಈ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಾವಿಲ್ಲಿ ಮೂಲೆಯನ್ನು ತಿರ್ಗಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈ ಲೈನ್ಗೆ ನಾವು ಜಾಯಿಂಟ್ ಆಗೋದಕ್ಕೋಸ್ಕರ ಇಲ್ಲಿ ಮೂಲೆ ತಿರುಗಿಸ್ಕೊಂಡು ನಾವು ಆ ಲೈನ್ಗೆ ನಾಟ್ನ ಹಾಕೋತಾ ಜಾಯಿಂಟ್ ಮಾಡ್ಕೋತಾ ಹೋಗಬೇಕಾಗತ್ತೆ. ನೋಡಿ, ರನ್ನಿಂಗ್ ವೈರ್ನ ಮಡಚಿ ಇಲ್ಲೇನು ಗ್ರೀನ್ ಕಲರ್ ವೈರ್ ಇದೆ ಅದನ್ನು ಹಿಂಭಾಗದಿಂದ ತಂದು ರನ್ನಿಂಗ್ ವೈರ್ ಉಲ್ಟಾ ಲೈನನ್ನು ಮೇಲ್ಭಾಗಕ್ಕೆ ತಂದು ಗ್ರೀನ್ ಕಲರ್ ಉಲ್ಟಾ ಲೈನ್ ಅದೇನಿದೆ ಉಲ್ಟಾ ವೈರು ಅದನ್ನು ಲೂಪಲ್ಲಿ ಹಾಕಿ ವೈರ್ನ ನಾವು ಸ್ವಲ್ಪ ಟೈಟಾಗಿ ನಾಟ್ ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ಎಳೆದು ನಾಟ್ ಹಾಕೋಬೇಕಾಗತ್ತೆ. ಇದು ಮೂಲೆ ತಿರ್ಸ್ಕೊಳ್ಳೋ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ವೈರನ್ನು ನಾವು ಎಳೆದು ಹಾಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಮಗೆ ಟ್ರಯಾಂಗಲ್ ಶೇಪ್ ಬಂದಿದೆ. ನಮಗೆ ಇಲ್ಲೆಲ್ಲ ಡೈಮಂಡ್ ಶೇಪ್ ಬಂದಿದೆ ಫ್ರೆಂಡ್ಸ್. ನಿಮಗೆ ಟ್ರಯಾಂಗಲ್ ಶೇಪ್ ಬಂದ್ರೇ ನಿಮಗೆ ಮೂಲೆ ತಿರ್ಸ್ಕೊಂಡಿರೋದು ಕರೆಕ್ಟ್ ಇದೆ ಅಂತ. ನೀವು 4 ಕಡೆ ಮೂಲೆ ತಿರ್ಸ್ಕೊಂಡಾಗ್ಲೂ ಕೂಡ ನಿಮಗೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಆವಾಗ ನೀವು ಮೂಲೆ ತಿರ್ಸಿರೋದು ಸರಿ ಇದೆ ಅಂತ ಅರ್ಥ. ನಿಮಗೆ ಟ್ರಯಾಂಗಲ್ ಶೇಪ್ ಬಂದಿಲ್ಲ ಅಂತ ಅಂದರೆ ನೀವು ಮೂಲೆ ತಿರ್ಸ್ಕೊಂಡಿರೋದು ತಪ್ಪಾಗಿರುತ್ತೆ ಫ್ರೆಂಡ್ಸ್. ನಮಗೆ ಡೈಮಂಡ್ ನಾಟ್ ಬರಬಾರ್ದು. ಮೂಲೆ ತಿರ್ಸ್ಕೊಂಡಾಗ ನಮಗೆ ಟ್ರಯಾಂಗಲ್ ಶೇಪ್ ನಾಟ್ ಬರಬೇಕಾಗುತ್ತೆ. 4 ಕಡೆನೂ ಕೂಡ ನಮಗೆ ಇದೇ ರೀತಿ ಟ್ರಯಾಂಗಲ್ ಶೇಪ್ ಬರುತ್ತೆ ಫ್ರೆಂಡ್ಸ್ ಮೂಲೆ ತಿರ್ಸ್ಕೊಂಡಿರೋದ್ರಿಂದ. ನೋಡಿ, ನಿಮಗೆ ನಾಟ್ ಹಾಕಿ ತೋರಿಸ್ಕೊಡ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ನೋಡಿ, ಇವಾಗ ಈ ಲೈನ್ ಕೂಡ ಕಂಪ್ಲೀಟ್ ಆಗಿದೆ. ಅಲ್ಲಿ ನಾವು ಮೂಲೆಯನ್ನು ತಿರ್ಸ್ಕೊಂಡಿದ್ದೀವಿ ಫ್ರೆಂಡ್. ನೋಡಿ, ಇವಾಗ ಈ ಲೈನ್ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಮೂಲೆ ತಿರ್ಸ್ಕೋಬೇಕಾಗುತ್ತೆ ಈ ಲೈನ್ಗೆ ನಾವು ಜಾಯಿಂಟ್ ಮಾಡಲಿಕ್ಕೆ. ಈಗ ರನ್ನಿಂಗ್ ವೈರ್ ಏನಿದೆ ಅದನ್ನು ಮಡಚಿ ಈ ಪಿಂಕ್ ಕಲರ್ ವೈರ್ನ ಹಿಂಭಾಗದಿಂದ ತಂದು ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ತಂದು ಈ ಪಿಂಕ್ ಕಲರ್ ವೈರ್ನ ಲೂಪಲ್ಲಿ ಹಾಕಿ ಟೈಟ್ ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲ್ ನಾಟ್ ಹಾಕೋದಕ್ಕೆ ಏನು ಟೈಟ್ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಎಳೆದು ನಾವು ಇಲ್ಲಿ ಟೈಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಮೂಲೆ ತಿರ್ಗಿಸೋದಾಗಿರೋದ್ರಿಂದ. ನೋಡಿ, ಟ್ರಯಾಂಗಲ್ ಶೇಪ್ ಬಂದಿದೆ. ಈ ರೀತಿ ಟ್ರಯಾಂಗಲ್ ಶೇಪ್ ಬಂದರೆ ಮಾತ್ರ ಮೂಲೆ ತಿರ್ಸ್ಕೊಂಡಿರೋದು ಸರಿ ಇದೆ ಅಂತ. ನಿಮಗೆ ಡೈಮಂಡ್ ಶೇಪೇ ಬರ್ತಾ ಇದೆ ಅಂದರೆ ಅದು ತಪ್ಪಾಗಿರುತ್ತೆ. ಈ ರೀತಿ ನಿಮಗೆ ಟ್ರಯಾಂಗಲ್ ಶೇಪ್ ಬರಬೇಕು ಮೂಲೆ ತಿರ್ಸ್ಕೊಂಡಾಗ. ಈಗ 2 ಕಡೆ ನನಗೆ ಟ್ರಯಾಂಗಲ್ ಶೇಪ್ ಬಂದಿದೆ, ಮೂಲೆ ತಿರ್ಸ್ಕೊಂಡಿದ್ದೀನಿ. ಮತ್ತು ಈ ಲೈನ್ ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಇಲ್ಲೂ ಕೂಡ ಮೂಲೆ ತಿರ್ಸ್ಕೊಂಡಾಗಿದೆ. ನೋಡಿ, ನಾವು 2 ಕಡೆ ಮೂಲೆ ತಿರ್ಸ್ಕೊಂಡಾಗಿದೆ. ಇವಾಗ ಇಲ್ಲಿ 3ನೇ ಕಡೆ ಮೂಲೆನ ತಿರ್ಸ್ಕೊತಾ ಇದ್ದೀವಿ. ನಾಟನ್ನು ಸ್ವಲ್ಪ ಎಳೆದು ಟೈಟಾಗಿ ಹಾಕೊಳ್ಳಿ. ನೋಡಿ, ಟ್ರಯಾಂಗಲ್ ಶೇಪ್ ಬಂದಿದೆ. ಇದು 3ನೇ ಟ್ರಯಾಂಗಲ್ ಶೇಪ್ ಆಗಿರುತ್ತೆ. ನಾವಿನ್ನು ಇದೊಂದು ಲೈನನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ನಮ್ಮದು 1 ರೌಂಡ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಟ್ರಯಾಂಗಲ್ ಶೇಪಲ್ಲಿ ಬಂದು ಮೂಲೆ ತಿರ್ಸ್ಕೊಂಡಿರ್ತಕ್ಕಂಥ ಲೈನ್ ಕಂಪ್ಲೀಟ್ ಆಗುತ್ತೆ. ವೈರ್ ಭಾಗಕ್ಕೆ ಇದೇ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಬೇಸ್ ಆದಮೇಲೆ ವೈರ್ ಹೈಟ್ನ ಎತ್ತೋದಕ್ಕೆ ನಾವು ಈ ರೀತಿ
ಬೇಸ್ ಲೈನ್ ಆದಮೇಲೆ ಏನು ಮೂಲೆ ತಿರ್ಸ್ಕೊಂಡು ಹಾಕೊಂಡಿರ್ತೀವಿ ಇದು ವೈರ್ನ ಹೈಟ್ ಎತ್ತೋದಕ್ಕೆ ಮುಖ್ಯವಾದ ಲೈನ್ ಆಗಿರುತ್ತೆ. ಇದು ಒಂದು ಲೈನ್ ಮಾತ್ರ ನಾವು ಮೂಲೆ ತಿರ್ಸ್ಕೊಂಡು ಹಾಕೋಬೇಕಾಗಿರುತ್ತೆ ಫ್ರೆಂಡ್ಸ್. ನಾವು ನೆಕ್ಸ್ಟ್ ಲೈನಿಂದ ಹಾಗೆ ನಾಟ್ ಹಾಕೋತಾ ಹೋಗ್ತಾ ಇರಬೇಕಾಗುತ್ತೆ. ಯಾವುದೇ ಮೂಲೆ ತಿರ್ಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಬೇಸ್ ಲೈನ್ ಆದ ಮೊದಲನೇ ಸುತ್ತು ಮಾತ್ರ ನಾವು ಈ ರೀತಿ ಮೂಲೆ ತಿರ್ಸ್ಕೊಂಡು ನಾವು ನಾಟ್ನ ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಮೊದಲನೇ ಸುತ್ತು ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ ಒಂದು ನಾಟ್ ಹಾಕಿದ್ರೆ ನಮಗೆ ಮೂಲೆ ತಿರ್ಸ್ಕೊಳ್ಳೋ ಪೂರ್ತಿ ಪ್ರಾಸೆಸ್ ಮುಗಿಯುತ್ತೆ. ನಮಗೆ 4 ಟ್ರಯಾಂಗಲ್ ಶೇಪ್ ನಾಟ್ ಬರುತ್ತೆ. ಇದು ಹೈಟ್ ಎತ್ತುವಾಗ ಮೊದಲನೇ ಲೈನ್ ಆಗಿರುತ್ತೆ, ಮೊದಲನೇ ಸುತ್ತು ಆಗಿರುತ್ತೆ. ನೋಡಿ ಟ್ರಯಾಂಗಲ್ ಶೇಪ್ ಬಂದಿದೆ. ನಮಗೆ 4 ಟ್ರಯಾಂಗಲ್ ಶೇಪ್ ಬಂದಾಗ ಮೂಲೆಯೆಲ್ಲ ಕರೆಕ್ಟಾಗಿ ನಾವು ನಾಟ್ ಹಾಕೊಂಡಿದ್ದೀವಿ. ಮೂಲೆಯಲ್ಲಿ ಕರೆಕ್ಟಾಗಿ ನಾಟ್ ಹಾಕ್ಕೊಂಡು ಸರಿ ಬಂದಿರುತ್ತೆ ಬ್ಯಾಗ್ ಅಂತ ಅರ್ಥ. ನೋಡಿ ನಮಗೆ 4 ಟ್ರಯಾಂಗಲ್ ಶೇಪಲ್ಲಿ ಸಿಕ್ಕಿದೆ ನಾಟು. ನೆಕ್ಸ್ಟಿಂದ ನಾವು ಲೈನ್ಸ್ನ ನಾಟ್ ಹಾಕೋತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್. ವೈರ್ ಏನಿದೆ ಅದನ್ನು ರನ್ನಿಂಗ್ ವೈರಿಗೆ ನಾಟ್ ಹಾಕೋತಾ ಹೋಗಬೇಕಾಗತ್ತೆ. ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟನ್ನು ನಾವು ನಾಟ್ ಹಾಕೋತಾ ಹೋಗಬೇಕಾಗತ್ತೆ. ಈಗ ಮೊದಲನೇ ಸುತ್ತು ಕಂಪ್ಲೀಟ್ ಆಗಿದೆ, ಮೊದಲನೇ ಲೈನ್. ಈಗ ನಾವು ಎರಡನೇ ಲೈನ್ನ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಸುತ್ತ ನಾವು ನಾಟ್ನ ಹಾಕೋತಾ ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಮೂಲೆ ತಿರ್ಸೋಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಾವು ಪಿಂಕ್ ಕಲರ್ ವೈರ್ಗೆ ರನ್ನಿಂಗ್ ವೈರಿಂದ ನಾವು ನಾಟ್ನ ಹಾಕೋತಾ ಲೈನ್ಸ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ಮೂರನೇ ಲೈನನ್ನು ನಾಟ್ ಹಾಕೋತಾ ಇದ್ದೀನಿ. 2 ಲೈನ್ ಕಂಪ್ಲೀಟ್ ಆಗಿದೆ. ಮೂರನೇ ಲೈನನ್ನು ನಾನು ನಾಟ್ ಹಾಕಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನಾವು ಸುತ್ತ ಲೈನ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ವೈರ್ ನಾವೇನು ಮೆಜರ್ಮೆಂಟ್ ಕಟ್ ಮಾಡ್ಕೊಂಡಿರ್ತೀವಿ ಅದ್ರದ್ದು ಪೂರ್ತಿ ಆಗೋ ತನಕನೂ ಕೂಡ ನಮಗೆ ಎಷ್ಟು ಲೈನ್ಸ್ ಬರುತ್ತೆ ಅಷ್ಟು ಲೈನ್ಸ್ ನಾವು ಪೂರ್ತಿಯಾಗಿ ನಾಟ್ನ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ 4 ಲೈನ್ ಕಂಪ್ಲೀಟ್ ಆಗಿದೆ.
ವೈರ್ ಬ್ಯಾಗ್ ಹಾಕೋದು ತುಂಬಾ ಈಸಿ ಇರುತ್ತೆ, ಬಟ್ ಆದರೆ ನಾವು ಅದನ್ನ ಸ್ವಲ್ಪ ಟ್ರೈ ಮಾಡಬೇಕಾಗುತ್ತೆ ಕಲೀಲಿಕ್ಕೆ. ಫಸ್ಟ್ ಟೈಮ್ ಮಾಡಿದ ತಕ್ಷಣ ಬರ್ತಾ ಇಲ್ಲ ಅಂದರೆ ಮತ್ತೆ ಒಂದೆರಡು ಸಲ ನಾವು ಟ್ರೈ ಮಾಡಬೇಕಾಗತ್ತೆ. ನೀವು ನಾಟ್ ಹಾಕೋದು ಒಂದನ್ನು ಕಲ್ತ್ಕೊಂಡ್ರೆ ತುಂಬಾ ಈಸಿ ಇರುತ್ತೆ ವೈರ್ ಬ್ಯಾಗ್ನ ಹಾಕೋದು. ನಾಟನ್ನ ನೀವು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾವು ಮೊದಲೇ ಸ್ವಲ್ಪ ವೈರ್ನ ಬಿಟ್ಟು ನಾವು ನಾಟ್ನ ಹಾಕೊಂಡಿದ್ದೀವಿ ಅಲ್ವಾ, ಆ ವೈರನ್ನು ನಾವು ಈ ರೀತಿ ಒಳಗಡೆಗೆ ತೂರಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾವು ಬಿಟ್ಟಿರ್ತಕ್ಕಂಥ ವೈರ್ನ ನಾಟ್ ಒಳಗಡೆ ನಾಟ್ನ ಹಿಂದೆ ತೂರಿಸ್ಬೇಕಾಗತ್ತೆ. ನೋಡಿ, ಇವಾಗ ನಾನು ಸುತ್ತ ನಾಟ್ನ ಹಾಕಿ ನಿಮಗೆ ತೋರಿಸ್ತೇನೆ ಫೈನಲ್ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಈಗ ಕಂಪ್ಲೀಟ್ ಮಾಡಿ ಆಗಿದೆ. ರನ್ನಿಂಗ್ ವೈರ್ನ ನಾನು ಸ್ವಲ್ಪ ದೂರ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವೀಗ ಬೇಸ್ ಅಂತ ಹಿಡಿದು ಹೈಟ್ ತನಕನೂ ಕೂಡ ನಾವು ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಾಗಿದೆ. ನೋಡಿ, ಬೇಸ್ ಬಂದು ನಾನು 7 ಲೈನ್ಸ್ನ ಹಾಕಿದ್ದೀನಿ, ಹೈಟ್ ಬಂದು ಕೂಡ 7 ಲೈನ್ಸ್ ಬಂದಿದೆ. ಇವಾಗ ನಾವು ಇಲ್ಲೇನು ವೈರ್ಸ್ಗಳು ಉಳ್ಕೊಂಡಿದೆ ಇದನ್ನು ನಾವು ತೂರಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಾವು ತೂರಿಸ್ಕೋಬೇಕಾಗತ್ತೆ ವೈರ್ಸ್ನ. ಆ ರನ್ನಿಂಗ್ ವೈರ್ ಕಟ್ ಮಾಡಿರೋದನ್ನ ಮೊದಲಿಗೆ ತೂರಿಸ್ಬಿಡಿ, ನಂತರ ನಾವು ಎಲ್ಲ ವೈರ್ಸ್ನ ಕೂಡ ತೂರಿಸ್ಬೇಕಾಗತ್ತೆ. ನೋಡಿ, ನಾವು ಬ್ಯಾಗ್ನ ಈ ರೀತಿ ಮಡಚ್ಕೊಳ್ಳಿ. ವೈರ್ಸ್ನ ತೂರಿಸ್ಕೊಳ್ಳೋದಕ್ಕೆ ಕಷ್ಟ ಆಗೋದ್ರಿಂದ ಈ ರೀತಿ ಮಡಚ್ಕೋಬೇಕಾಗತ್ತೆ.
ದೊಡ್ಡ ವೈರ್ ಬ್ಯಾಸ್ಕೆಟ್ ಆದರೆ ಹಾಗೇ ತೂರಿಸ್ಬೋದು, ಬಟ್ ಆದರೆ ಇದು ಮಿನಿ ವೈರ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಈ ರೀತಿ ಮಡಚ್ಕೊಂಡು ನಾವು ವೈರ್ಸ್ಗಳನ್ನ ತೂರಿಸ್ಕೋಬೇಕಾಗತ್ತೆ. ಇದು ರನ್ನಿಂಗ್ ವೈರ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದು ತೋರಿಸಿರೋ ವೈರ್ ಆಗಿರುತ್ತೆ. ನೋಡಿ, ಈಗ ನಾವು ವೈರ್ಸ್ಗಳನ್ನ ಒಂದು ನಾಟನ್ನು ಬಿಟ್ಟು ನಾವು ತೂರಿಸ್ಬೇಕಾಗತ್ತೆ. ಒಂದು ನಾಟನ್ನ ಬಿಡದೆ ನೀವು ತೂರಿಸಿದ್ರೆ ವೈರ್ಸ್ ಎಲ್ಲ ಕೈಗೆ ಚುಚ್ತಿರುತ್ತೆ. ಅದಕ್ಕೋಸ್ಕರ ಒಂದು ನಾಟನ್ನು ಬಿಟ್ಟು ನಾವು ವೈರ್ಸ್ನ ತೂರಿಸ್ಬೇಕಾಗುತ್ತೆ. ನೀವು ಯಾವುದೇ ವೈರ್ ಬ್ಯಾಸ್ಕೆಟ್ ಆದ್ರೂ ಕೂಡ ಇದೇ ರೀತಿ ಮಾಡಬೇಕಾಗತ್ತೆ. 1 ಮತ್ತು 2 ನಾಟನ್ನು ಬಿಟ್ಟು ನಾವು ನಂತರದಿಂದ ನಾವು ವೈರ್ಸ್ನ ತೂರಿಸ್ಬೇಕಾಗತ್ತೆ. ನೀವು ಎಲ್ಲ ವೈರ್ಸ್ನ ಕೂಡ ಇದೇ ರೀತಿ ತೂರಿಸ್ಕೋಬೇಕಾಗತ್ತೆ. ನೋಡಿ, 2 ನಾಟನ್ನು ಬಿಟ್ಟು ನಂತರ ನಾವು ಎಳೆದು ವೈರ್ಸ್ನ ನಾವು ಈ ರೀತಿ ತೂರಿಸ್ಬೇಕಾಗತ್ತೆ. ಮಿನಿ ವೈರ್ ಬ್ಯಾಸ್ಕೆಟ್ ಆಗಿರೋದ್ರಿಂದ 3 ನಾಟಷ್ಟು ತೂರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾವು ಈ ರೀತಿ ತೂರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದಾದರೆ ವಿ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ವೈರ್ಸ್ನ. ವೈರ್ಸ್ ಹೋಗ್ತಾ ಇಲ್ಲ ಲೂಪ್ ಅಂತ ನಾಟಲ್ಲಿ ಅಂದಾಗ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ನಾವು 2 ನಾಟನ್ನು ಬಿಟ್ಟು ನಾವು ವೈರ್ನ ತೂರಿಸ್ಬೇಕಾಗತ್ತೆ. ಎಲ್ಲ ವೈರ್ಸನ್ನು ಕೂಡ ನೀವು ಇದೇ ರೀತಿ 2 ನಾಟನ್ನು ಬಿಟ್ಟು ತೂರಿಸ್ಬೇಕಾಗುತ್ತೆ. ನೋಡಿ, ಈ ರೀತಿ ಬರುತ್ತೆ ನಮಗೆ 2 ನಾಟನ್ನು ಬಿಟ್ಟು ತೂರಿಸೋದ್ರಿಂದ. ನೋಡಿ ಫ್ರೆಂಡ್ಸ್, ಈಗ ನಾನು ಎಲ್ಲವನ್ನು ಕೂಡ ತೂರಿಸಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲೇನು ಮಿಕ್ಕಿದೆ ವೈರ್ಸು ಇದನ್ನು ನಾವು ಎಲ್ಲವನ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಟ್ ಮಾಡ್ಕೊಂಡಾಗಿದೆ. ಈಗ ಪೂರ್ತಿಯಾಗಿ ಬ್ಯಾಗ್ ರೆಡಿ ಆಗಿದೆ ಫ್ರೆಂಡ್ಸ್. ಇದನ್ನು ನಾವು ಉಲ್ಟಾ ಏನು ಮಡಚಿದ್ದೀವಿ ಅದನ್ನು ತೆಗೆದುಕೋಬೇಕಾಗತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ಮಿನಿ ವೈರ್ ಬ್ಯಾಸ್ಕೆಟ್ ರೆಡಿ ಆಗಿದೆ ಫ್ರೆಂಡ್ಸ್. ಹ್ಯಾಂಡಲ್ ಹಾಕೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೈರ್ ಬ್ಯಾಸ್ಕೆಟ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಮಿನಿ ವೈರ್ ಬ್ಯಾಸ್ಕೆಟು. ಇದಕ್ಕೆ ನಾನು ಹ್ಯಾಂಡಲ್ ಹಾಕೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ನೀವು ಸ್ವಲ್ಪ ಗಮನ ವಹಿಸಿ ನೋಡಿಕೊಂಡು ಕಲ್ತ್ಕೋಬೇಕಾಗತ್ತೆ. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಗು. ಇದೇ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟೇ ದೊಡ್ಡ ಬ್ಯಾಗ್ ಹಾಕಿದ್ರೂ ಕೂಡ ಇದೇ ರೀತಿ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಮೆಷರ್ಮೆಂಟ್ ಮಾತ್ರ ಚೇಂಜ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನೇನು 3 ಅಡಿ ತೊಗೊಂಡಿದ್ದೀನಿ. ದೊಡ್ಡ ಬ್ಯಾಗ್ಸ್ಗಳಾದರೆ ಜಾಸ್ತಿ ಮೆಷರ್ಮೆಂಟ್ನ ತೊಗೋಬೇಕಾಗತ್ತೆ. ನಿಮಗೆ ಯಾವುದಾದ್ರೂ ಸ್ಟೆಪ್ ಅರ್ಥ ಆಗಿಲ್ಲ ಅನ್ನೋದಾದರೆ, ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹ್ಯಾಂಡಲ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೌಟ್ಸ್ನ ಕಮೆಂಟ್ ಮೂಲಕ ತಿಳಿಸಿ.